ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ನನ್ನ ವಿಡಿಯೋದಲ್ಲಿ ಬೇಸಿಕ್ ಹ್ಯಾಂಡ್ ಎಂಬ್ರಾಯ್ಡ್ರಿ ಸ್ಟಿಚ್ನ ಹೇಗೆ ಹಾಕೋದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತು ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋನ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನಲ್ಲಿ ಬೇಸಿಕ್ ಸ್ಟಿಚ್ ಹೇಗೆ ಹಾಕೋದು ಅಂತ ನೋಡಿಬಿಡೋಣವಾ. ನೋಡಿ, ದಾರ ರೆಡಿ ಇದೆ. ನಾನು 2 ಲೈನ್ ಹಾಕಿದ್ದೀನಲ್ವ, ಇಲ್ಲಿಂದ ಹೀಗೆ ಮೇಲೆ ದಾರ ತಗೋತಾ ಇದ್ದೀನಿ. ನೋಡಿ, ಹೀಗೆ ಹಾಕಿಬಿಟ್ಟು ಹೀಗೆ ನೋಡಿ, ಇದು ಒಂದು ಚೈನ್ ಥರ ಆಯಿತು. ನೆಕ್ಸ್ಟು ಅದ್ರ ಪಕ್ಕದಲ್ಲೇ ಹೀಗೆ ಕ್ರಾಸಲ್ಲಿ ಹೀಗೆ ತಗೋಬೇಕು. ಮತ್ತು ನೋಡಿ, ಹೀಗೆ ದಾರನ ಹಾಕಿಬಿಟ್ಟು ಹೀಗೆ, ಮತ್ತು ನೋಡಿ ಹೀಗೆ ಕ್ರಾಸಲ್ಲಿ ಕೆಳಗಡೆ ಲೈನಿಂದ ಮೇಲ್ಗಡೆ ಲೈನ್ಗೆ, ಮತ್ತು ಹೀಗೆ ತುಂಬ ಹತ್ತತ್ರಕ್ಕೆ ಹಾಕ್ತಾ ಹೋಗಬೇಕು. ಇದು ಸ್ಟ್ರೈಟ್ ಹಾಕಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ಈ ಡಿಸೈನು. ಹೀಗೆ ಕ್ರಾಸಲ್ಲಿ ಪಕ್ಕನೇ ಸೂಜಿನ ಹಾಕಿ ತೆಗಿಬೇಕು. ಹೀಗೆ ನೋಡಿ, ಕ್ರಾಸಲ್ಲಿ ಬರುತ್ತೆ. ಗ್ಯಾಪ್ ಬಿಟ್ಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಇದು ಒಂಥರ ಫಿಲ್ಲಿಂಗು. ಹೀಗೆ ನೋಡಿ, ಫುಲ್ ಲೈನಿಗೂ ಇದೇ ರೀತಿ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಡಿಸೈನ್ ಇವಾಗ ಫುಲ್ ಆಗಿದೆ. ಹತ್ತತ್ರ ಬಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಈ ಫಿಲ್ಲಿಂಗಿಗೂ ತುಂಬ ಡಿಫ್ರೆನ್ಸ್ ಇದೆ ಅಲ್ವಾ. ಇದೊಂದು ರೀತಿ ಫಿಲ್ಲಿಂಗ್ ಆದರೆ ಇದು ಮತ್ತೊಂದು ರೀತಿ ಫಿಲ್ಲಿಂಗ್. ಇಷ್ಟೊಂದು ವಿಧಾನದಲ್ಲಿ ಫಿಲ್ಲಿಂಗ್ ಇದೆ ಅಂತ ನಾನು ಮೊದಲೇ ವಿಡಿಯೋದಲ್ಲಿ ಹೇಳಿದ್ದೀನಿ. ಈ ಕ್ಲಾಸ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್, ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.